ಎಲ್ರಿಗೂ ನಮಸ್ಕಾರ. ಈಗ ನಿನ್ನೆ ನಾನು ನಿಮಗೆ ಪಾರ್ಟ್ ಒನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಪಾರ್ಟ್ ಒನ್ ಕಂಪ್ಲೀಟ್ ಮಾಡಿದೆ. ಓಕೆ, ಇವತ್ತು ಪಾರ್ಟ್ ಟೂ ಸ್ಟಾರ್ಟ್ ಮಾಡಿದಾನೆ. ಪಾರ್ಟ್ ಟೂ ಅಂದ್ರೆ ಏನು? ನೀವೊಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಹತ್ರ ಏನಿರಬೇಕು. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು. ಓಕೆ, ಸೊ ಡಿಮ್ಯಾಟ್ ಅಕೌಂಟ್ ಎಲ್ಲರೂ ಓಪನ್ ಮಾಡೋಕ್ಕಾಗತ್ತಾ? ಎಲ್ಲರೂ ಓಪನ್ ಮಾಡೋಕ್ಕಾಗತ್ತೆ, ಪ್ರೊವೈಡೆಡ್ ಅವ್ರ ಹತ್ರ ಪ್ಯಾನ್ ನಂಬರು ಆಧಾರ್ ಕಾರ್ಡ್ ಇದ್ರೆ ಮಾತ್ರ. ಓಕೆ, ಅದಾದ್ಮೇಲೆ KYC ಅಂತ ಒಂದು ಟೂಲ್ ಇದೆ, ಅಂದ್ರೆ ನೋ ಯುವರ್ ಕಸ್ಟಮರ್. ಆ ನೋ ಯುವರ್ ಕಸ್ಟಮರ್ ಪ್ರೊಸೆಸ್ನ ನೀವು ಪಾಸ್ ಮಾಡಿದ್ರೆ ಮಾತ್ರ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಯಾಕಪ್ಪ, ನಾನು ದುಡ್ಡು ನಾನು ಟ್ರೇಡ್ ಮಾಡ್ತೀನಿ, ನನಗೆ ಯಾಕಪ್ಪ KYC ಮಾಡಬೇಕು, ನಾನು ಯಾಕಪ್ಪ ಪ್ಯಾನ್ ಕಾರ್ಡ್ ಕೊಡಬೇಕು, ನಾನು ಎಲ್ಲಿಂದಲೂ ದುಡ್ಡು ತಂದು ಹಾಕ್ತೇನೆ ಅಂದ್ರೆ ಅದು ಪ್ರೊಸೆಸ್ ಅಲ್ಲ. ಓಕೆ, ಸೊ ಆದ್ರಿಂದ ಈ ವಿಡಿಯೋದಲ್ಲಿ ನಿಮಗೆ ಪ್ರೊಸೆಸ್ ಏನಿದೆ, SEBI ಏನು ಹೇಳುತ್ತೆ, RBI ರೂಲ್ಸ್ ಏನಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇದು ಬೇಸಿಕ್ ನಾಲೆಜ್. ನಿಮಗೆ ಈ ನಾಲೆಜ್ ಎಲ್ಲರಿಗೂ ಇರಬೇಕಾಗತ್ತೆ, ಆದ್ರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ನಾ ಈ ವಿಡಿಯೋ ಸೀರೀಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಪ್ರೈಮರಿ ಮಾರ್ಕೆಟ್ ಅಂದ್ರೇನು, ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಅಂತ ಹೇಳಾಯ್ತು. ಈಗ ಡಿಮ್ಯಾಟ್ ಅಕೌಂಟ್ ಯಾಕಿರಬೇಕು, KYC ಅಂದ್ರೇನು, ಅದ್ರ ಬಗ್ಗೆ ಹೇಳಿಕ್ಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಪೂರ್ತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇನು ಪ್ರೊಸೆಸ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಏನು, ಫಂಡಮೆಂಟಲ್ ಅನಾಲಿಸಿಸ್ ಏನು, ಆಪ್ಷನ್ಸ್ ಏನು, ಆಪ್ಷನ್ಸ್ ಬೈ ಅಂದ್ರೇನು, ಆಪ್ಷನ್ ಸೆಲ್ ಅಂದ್ರೇನು, ಯಾವ ರೀತಿ ಸ್ಟ್ರಾಟಜಿಗಳು ಇರ್ತಾವೆ ಆಪ್ಷನ್ಸ್ ಅಲ್ಲಿ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ನನಗೆ. ಇದೇನು ನಾನು ಪ್ರತಿ ದಿವಸ ಏನೇನು ವಿಡಿಯೋ ಮಾಡ್ತಾ ಅಲ್ಲ, ಇವನ್ನ ನೋಡ್ತಾ ಹೋಗಿ ಮತ್ತೆ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಓಕೆ, ಸೊ ಡೈರೆಕ್ಟ್ಲಿ ನಾನು ಪಾಯಿಂಟಿಗೆ ಬರ್ತಾ ಇದ್ದೇನೆ ಈಗ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ವಾಟ್ ಆಕ್ಚುಲಿ ಇನ್ವಾಲ್ವ್ಡ್ ಹಿಯರ್. ಓಕೆ, ಈಗ ಫಸ್ಟ್ ದ ಆರ್ಕಿಟೆಕ್ಚರ್ ಆಫ್ ಮಾರ್ಕೆಟ್ ಇಂಟಿಗ್ರಿಟಿ. ಓಕೆ, ಮಾರ್ಕೆಟ್ ಇಂಟಿಗ್ರಿಟಿ ಅಂದ್ರೆ ಏನು? ಸೊ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಕ್ಕೆ, ಇನ್ವೆಸ್ಟ್ ಮಾಡಕ್ಕೆ ಬರಲ್ಲ. ಸೊ ಯು ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್ ಅಂತ. ಓಕೆ, ಯಾಕೆ ಅಂತಂದು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಓಕೆನಾ? ದ ಸ್ಟ್ರಕ್ಚರಲ್ ಗೈಡ್ ಟು ದ ಕಂಪ್ಲೈನ್ಸ್ ಮೆಕ್ಯಾನಿಸಮ್ ಅಕೌಂಟ್ಸ್ ಓವರ್ಸೈಟ್ ದಟ್ ಪ್ರೊಟೆಕ್ಟ್ ದ ಇಂಡಿಯನ್ ಫೈನಾನ್ಷಿಯಲ್ ಇಕೋಸಿಸ್ಟಮ್. ಓಕೆ, ಸೊ ಇಂಡಿಯನ್ ಫೈನಾನ್ಷಿಯಲ್ ಇಕೋಸಿಸ್ಟಮ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸರ್ಟನ್ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ಸೆಕ್ಯೂರಿಂಗ್ ದ ಫೈನಾನ್ಷಿಯಲ್ ಇಕೋಸಿಸ್ಟಮ್, ವಲ್ನರಬಿಲಿಟಿ ಅಂದ್ರೆ ರಿಸ್ಕ್ ಏನಿರುತ್ತೆ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಅಂದ್ರೆ, ಒಂದು ಫ್ರಾಡ್ಗಳು ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಿಗಲ್ ಫಂಡಿಂಗ್ ಇರುತ್ತೆ, ಸೊ ಒಪ್ಯಾಕ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಇಲ್ಲಿಗಲ್ ಫಂಡಿಂಗ್ ಅಂದ್ರೆ ಏನು? ಯಾರೋ ಒಬ್ಬ ಸ್ಪೆಷಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಾಗ ಅಥವಾ ನೀವು ಒಂದು ಯಾವ್ದಾದ್ರು ಲೋನಿಗೆ ಅಪ್ಲೈ ಮಾಡುವಾಗ, ಸೊ ಅದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಏನ್ ಕೇಳ್ತಾರೆ? ಆರ್ ಯು PEP ಅಂದ್ರೆ ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಪರ್ಸನ್. ಯಾಕಪ್ಪ ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಪರ್ಸನ್ ಅಂದ್ರೆ, ಪೊಲಿಟಿಕ್ಸ್ ಅಂದ್ರೆ ಪವರ್ ಯೂಸ್ ಮಾಡ್ಬಿಟ್ಟು ನೀವು ಏನಾದ್ರೂ ಮಾಡ್ಬೋದು. ನಾಳೆ ಬ್ಲ್ಯಾಕ್ ಮನಿ ತಂದ್ಬಿಟ್ಟು ನೀವು ಡಿಮ್ಯಾಟ್ ಅಲ್ಲಿ ಹಾಕ್ಬಿಟ್ಟು ದುಡ್ಡು ಮಾಡ್ಬೋದು. ಈ ಬ್ಲ್ಯಾಕ್ ಮನಿ ಅಂದ್ರೆ ಏನು? ಬ್ಲ್ಯಾಕ್ ಮನಿ ಅಂದ್ರೆ ಇಲ್ಲಿಗಲ್ ಮನಿ. ಇಲ್ಲಿಗಲ್ ಮನಿ ಅಂದ್ರೆ ಏನು? ಅನ್ಅಕೌಂಟೆಡ್ ಮನಿ. ಅನ್ಅಕೌಂಟೆಡ್ ಮನಿ ಅಂದ್ರೆ ಏನು? ಈಗ 1 ಲಕ್ಷ ರೂಪಾಯಿ ನೀವು ಏನೋ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಾ. 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇರುತ್ತೆ. ನೀವು ಪೇಮೆಂಟ್ ಮಾಡಿದಾಗ 1 ಲಕ್ಷ ರೂಪಾಯಿ ಅವ್ರು ಬಿಲ್ ಕೊಡ್ತಾರೆ. ಓಕೆ, ಸೊ ದಟ್ ಈಸ್ ಎ ಲೀಗಲ್ ಮನಿ ಅಂಡ್ ಲೀಗಲ್ ಪೇಮೆಂಟ್, ಲೀಗಲ್ ಬಿಸ್ನೆಸ್. ಈಗ ನೀವೇನ್ ಹೇಳ್ತೀರಾ? ನಾನು 50,000 ಕ್ಯಾಶ್ ಕೊಡ್ತೀನಿ, 50,000 ಅಷ್ಟೇ ಬಿಲ್ ಕೊಡಿ, 50,000 ರೂಪಾಯಿದು ನೀವು ಬಿಲ್ ಕೊಡೋದು ಬೇಡ, ಅದಕ್ಕೆ ಟ್ಯಾಕ್ಸ್ ಹಾಕ್ಬೇಡಿ ಅಂತ ಹೇಳ್ತೀರಾ. ಅದಕ್ಕೆ ನೀವು 50,000 ಏನ್ ಕೊಡ್ತಾ ಇದ್ರಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ, ಆ 50,000 ಇಲ್ಲಿಗಲ್ ಮನಿ ಅಂತಾರೆ. ಮತ್ತೆ ಅವ್ರು ಏನ್ ತಗೊಂತ ಇದ್ರಲ್ಲ ಅದು ಸಹ ಅವರಿಗೆ ಇಲ್ಲಿಗಲ್. ಇದು ಕನ್ಸಿಡರ್ಡ್ ಆಸ್ ಎ ಬ್ಲ್ಯಾಕ್ ಮನಿ. ಈ ಬ್ಲ್ಯಾಕ್ ಮನಿನ ಲೇಯರಿಂಗ್ ಮಾಡೋ ಸಲುವಾಗಿ, ಲೇಯರಿಂಗ್ ಅಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡಿ ಅದನ್ನ ವೈಟ್ ಮನಿ ಮಾಡಿ ಕನ್ವರ್ಟ್ ಮಾಡ್ಲಿಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಶೇರ್ ಟ್ರೇಡಿಂಗ್, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಬ್ಲ್ಯಾಕ್ ನ ವೈಟ್ ಮಾಡೋಣ ಅಂತ ಬರ್ತಾರೆ. ಓಕೆ, ಸೊ ಅದು ಆಗಲ್ಲ. ಓಕೆ, ಸೊ ಅದಕ್ಕೆಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಸಿಸ್ಟಮ್ಟಿಕ್ ಓವರ್ಸೈಟ್ ಇರುತ್ತೆ. ಕಂಪ್ಲೈನ್ಸ್ ಈಸ್ ನಾಟ್ ಎ ಬ್ಯಾರಿಯರ್, ಇಟ್ ಈಸ್ ದ ಮ್ಯಾಂಡೇಟರಿ ಆರ್ಕಿಟೆಕ್ಚರ್ ರಿಕ್ವೈರ್ಡ್ ಫಾರ್ ಸೇಫ್ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೇಷನ್. ಯಾರೋ ಬಂದು ನಾನು ದುಡ್ಡು ಹಾಕಿ ದುಡ್ಡು ಮಾಡ್ತೀನಿ ಅಂತ ಅಂದ್ರೆ ಆಗಲ್ಲ. ಸೊ ಈ ಲೀಗಲ್ ಇನ್ಕಮ್ ಇರಬೇಕು, ಲೀಗಲ್ ಆಗಿ ಇನ್ವೆಸ್ಟ್ ಮಾಡಬೇಕು, ಲೀಗಲ್ ಆಗಿ ಪ್ರಾಫಿಟ್ ತಗೋಬೇಕು. ಸೊ ಎಲ್ಲದಕ್ಕೂ ಟ್ಯಾಕ್ಸ್ ಇರುತ್ತೆ, ಎಲ್ಲನೂ SEBI ಮಾನಿಟರ್ ಮಾಡ್ತಾ ಇರುತ್ತೆ. ಓಕೆ, ದ 3 pillars ಆಫ್ ದಿ ಮಾರ್ಕೆಟ್ ಇಂಟಿಗ್ರಿಟಿ ಏನಪ್ಪಾ ಅಂದ್ರೆ, ಫಸ್ಟ್ ಪಿಲ್ಲರ್ KYC, ನೋ ಯುವರ್ ಕಸ್ಟಮರ್. ಸೊ ದ ಗೇಟ್ವೇ ಚೆಕ್ ಪಾಯಿಂಟ್ ಎನ್ಶೂರಿಂಗ್ ವೆರಿಫೈಯಬಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಯಾರ್ದು ಅಕೌಂಟ್ಸು ಡಿಮ್ಯಾಟು ಪರ್ಸನ್ ವೆರಿಫೈ ಆಗ್ತಾರೆ, ಯಾರು ಲೀಗಲ್ ಇಂಡಿಯನ್ಸ್ ಇದ್ದಾರೆ, ಯಾರು ಇಂಡಿಯಾದಲ್ಲಿ ಇನ್ಕಮ್ ಮಾಡ್ತಾ ಇದಾರೆ, ದೇ ಆರ್ ನಾಟ್ NRI, ಅವ್ರು ಮಾತ್ರ ಇಂಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡಿ ಟ್ರೇಡಿಂಗ್ ಮಾಡ್ಬೋದು. ಇನ್ವೆಸ್ಟರ್ NRI ಸಹ ಮಾಡ್ಬೋದು, ಬಟ್ ದೇ ಕೆನಾಟ್ ಡೂ ಟ್ರೇಡಿಂಗ್. ಓಕೆ, ಸೊ ಪಿಲ್ಲರ್ 2 ಇನ್ಫ್ರಾಸ್ಟ್ರಕ್ಚರ್, ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್. ಡಿಮ್ಯಾಟ್ ಅಕೌಂಟ್ ಬೇರೆ, ಟ್ರೇಡಿಂಗ್ ಅಕೌಂಟ್ ಬೇರೆ. ಸೊ ಅದ್ರ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಡಿಮ್ಯಾಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು, ಟ್ರೇಡಿಂಗ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಓಕೆ,
ಸೊ ಡಿಮ್ಯಾಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ತನಕ ಬಿಡ್ಬೋದು. ಮ್ಯೂಚುವಲ್ ಫಂಡ್ ಆಗಲಿ, ಸ್ಟಾಕ್ಸ್ ಆಗಲಿ, ಅದೆಲ್ಲ ಮಾಡ್ಬೋದು. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇಂಟ್ರಾಡೇ ಡೆಲಿವರಿ ಬೇಸ್ಡ್ ಟ್ರೇಡಿಂಗ್ ಸಹ ನೀವು ಮಾಡ್ಬೋದು. ಪಿಲ್ಲರ್ 3 ಏನಪ್ಪಾ ಅಂದ್ರೆ AML, ಆಂಟಿ ಮನಿ ಲಾಂಡ್ರಿಂಗ್ ಅಂತಾರೆ. ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ದ ಸಿಸ್ಟಮೆಟಿಕ್ ಇಮ್ಯೂನಿ ಸಿಸ್ಟಮ್ ಮಾನಿಟರಿಂಗ್ ದಿ ಎನ್ಫೋರ್ಸಿಂಗ್ ಕಂಪ್ಲೈನ್ಸಸ್. ಓಕೆ, ಆಂಟಿ ಮನಿ ಲಾಂಡ್ರಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಹೇಳಿದೆ ನಾನು ನಿಮಗೆ. ಸೊ ಈ ರೀತಿ ಬಹಳ ಜನ ಈಗಲೂ ದುಡ್ಡು ಮಾಡ್ತಾ ಇದಾರೆ. ಈ ನೋಟ್ ಬ್ಯಾನ್ ಆದ್ಮೇಲೂ ಸಹ, ಕ್ಯಾಶ್ ಟ್ರಾನ್ಸಾಕ್ಷನ್ ಬಂದಾದ್ರೂ ಸಹ, ಎಷ್ಟೇ ಡಿಜಿಟಲ್ ಪೇಮೆಂಟ್ ಬಂದರೂ ಸಹ, ಈಗ ನೀವು ಒಂದು ಫ್ಲಾಟ್ ಪರ್ಚೇಸ್ ಮಾಡ್ತೀರಾ, ಆ ಫ್ಲಾಟ್ ನ ರಿಜಿಸ್ಟ್ರೇಷನ್ಗೆ ಅಂತ ಹೋಗ್ತೀರಾ. ಓಕೆ, ಅಥವಾ ಫ್ಲಾಟ್ ಸೆಲ್ ಮಾಡ್ತೀರಾ, ಅದನ್ನ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅಂತ ಹೋಗ್ತೀರಾ. ಆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಏನೇನೆಲ್ಲ ಇಲ್ಲಿಗಲ್ ಬಿಸ್ನೆಸ್ ಆಗುತ್ತಲ್ಲ, ಸೊ ಅಲ್ಲಿಯೂ ಆಗುತ್ತೆ, RTOದಲ್ಲೂ ಆಗುತ್ತೆ, ಪೊಲೀಸ್ ಸ್ಟೇಷನ್ನಲ್ಲೂ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ. ಸೊ ಬ್ಲ್ಯಾಕ್ ಮನಿ ಜನರೇಟ್ ಆಗೋದೇ ಮೇನ್ ಅಲ್ಲಿಂದ. ಓಕೆ, ಸೊ ಅದು ಹೆಂಗಾಗುತ್ತೆ ಅಂದ್ರೆ, ನೀವು ರಿಜಿಸ್ಟ್ರೇಷನ್ಗೆ ಒಂದು 10,000 ಅಂತ ಕಾಸ್ಟ್ ಇರುತ್ತೆ. ಬಟ್ ನೀವು 10,000 ಕೊಟ್ಟು ಲೀಗಲಿ ನೀವು ರಿಜಿಸ್ಟರ್ ಮಾಡ್ತಾ ಅಂದ್ರೆ ನೆಕ್ಸ್ಟ್ ಇಂಪಾಸಿಬಲ್. ಓಕೆ, ಇಂಡಿಯಾದಲ್ಲಿ BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಗೌರ್ಮೆಂಟ್ ಬಂದರೂ ಅದನ್ನ ನಿಲ್ಸಕ್ ಆಗಲ್ಲ. ಯಾಕೆ ನಿಲ್ಸಕ್ ಆಗಲ್ಲಪ್ಪ ಅಂದ್ರೆ, ಅವಕ್ಕೆಲ್ಲ ಬ್ಯಾಕ್ ಎಂಡ್ ಅಲ್ಲಿಂದ ಅವ್ರ ಕಡೆ ಸಪೋರ್ಟ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಫಂಡ್ ಬೇಕಾಗಿರುತ್ತೆ. ಸೊ ಆದ್ರಿಂದ ಇದೆಲ್ಲ ಇಲ್ಲಿಗಲ್ ಮನಿ ಏನಿರುತ್ತಲ್ಲ, ಇದಕ್ಕೆಲ್ಲ ಬ್ಲ್ಯಾಕ್ ಮನಿ ಅಂತಾರೆ. ಈ ಬ್ಲ್ಯಾಕ್ ಮನಿನ ಅವರು ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ವೈಟ್ ಮನಿ ಮಾಡಕ್ ಟ್ರೈ ಮಾಡ್ತಾರೆ. ಈ ರೀತಿ ಈಗ 10,000 ರೂಪಾಯಿ ರಿಜಿಸ್ಟ್ರೇಷನ್ ಕಾಸ್ಟ್ಗೆ ನೀವು 20,000 ಕೊಡ್ತೀರಾ, 50,000 ಕೊಡ್ತೀರಾ. ಅದೇನು ಅನ್ಅಕೌಂಟೆಡ್ ಮನಿ ಇರುತ್ತಲ್ಲ, ಸೊ ಅದನ್ನ ತಪ್ಪಿಸ್ಲಿಕ್ಕೆ ಅಂದ್ರೆ ಅಲ್ಲಿ ದುಡ್ಡು ಮಾಡ್ಬಿಟ್ಟು ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ತೇನೆ ಅಂದ್ರೆ ಆಗಲ್ಲ ಅಂತ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮ್ಗೆ. ಬ್ಲ್ಯಾಕ್ ಮನಿ ಜನರೇಟ್ ಮಾಡ್ಲಿಕ್ಕೆ ತುಂಬಾ ಸೋರ್ಸಸ್ಗಳು ಇದಾವೆ ಈಗಲೂ ಸಹ. ನೀವು ಯಾವುದೇ ಶಾಪಲ್ಲಿ ಹೋದ್ರು ಏನು ಬಿಲ್ ತಗೊಂತೀರಲ್ಲ, ಸೊ ಆ ಬಿಲ್ ಅಲ್ಲಿ ಆ, ಎಷ್ಟು ವೈಟ್ ಬರುತ್ತೆ, ಎಷ್ಟು ಬ್ಲ್ಯಾಕ್ ಬರುತ್ತೆ, ಎಷ್ಟು ಅನ್ಅಕೌಂಟೇಬಲ್, ಅದನ್ನ ಗೌರ್ಮೆಂಟ್ಗೂ ಸಹ ಟ್ರ್ಯಾಕ್ ಮಾಡಕ್ ಆಗಲ್ಲ, GST ಆಫೀಸರ್ಸ್ಗೂ ಟ್ರ್ಯಾಕ್ ಮಾಡಕ್ ಆಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹೈಯರ್ ಟ್ಯಾಕ್ಸಸ್ ಏನಿದಾರೆ ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ ಹಾಕ್ತಾರೆ. ಯಾಕಂದ್ರೆ ನಿಮ್ದು ಅಕೌಂಟಿಗೆ ದುಡ್ಡು ಬರುತ್ತೆ, ಅಕೌಂಟಿಗೆ ದುಡ್ಡು ಹೋಗುತ್ತೆ, ಈಸಿಲಿ ಯು ವಿಲ್ ಬಿ ಟ್ರೇಸಬಲ್. ಬಟ್ ಅನ್ಅಕೌಂಟೆಡ್ ಮನಿ ಇರುತ್ತಲ್ಲ, ಅದನ್ನ ಯಾರ ಕೈನೂ ಟ್ರೇಸ್ ಮಾಡಕ್ ಆಗಲ್ಲ. ಓಕೆ, ಯಾಕಪ್ಪ ಅಂತಂದ್ರೆ ಎಲ್ಲ ಕ್ಯಾಶ್ ಡೀಲ್ ಆಗ್ತಾ ಇರುತ್ತಲ್ಲ, ಅಲ್ಲಿ ಯಾವ್ದು ಪ್ಯಾನ್ ಇಲ್ಲ, ಡಿಜಿಟಲ್ ಟ್ರಾನ್ಸಾಕ್ಷನ್ ಇಲ್ಲ, ಏನಿಲ್ಲ. ಹೀಗಾಗಿ ಅನ್ಅಕೌಂಟೆಡ್ ಮನಿನ ವೈಟ್ ಮಾಡ್ಲಿಕ್ಕೆ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಅದು ಅಲೌಡ್ ಇಲ್ಲ ಅಂತ ಈ ಕ್ಲಾಸಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ, KYC is the mandatory gateway for the investors. Know your customer is the mandatory verification process used by financial institutions to confirm client identity before following investment trading. Prevents fraud and illegal activities, ensures absolute transparency in financial transactions, mandatory requirements for any stock market participation. ನೋ ಯುವರ್ ಕಸ್ಟಮರ್ ಅಂದ್ರೆ ನೀವು ಯಾರು, ನಿಮ್ಮ ಹಣ ಇಲ್ಲಿಂದ ಬರುತ್ತೆ, ಎಲ್ಲಿಂದ ಹೋಗುತ್ತೆ, ಸೋರ್ಸ್ ಆಫ್ ಇನ್ಕಮ್ ಏನು, ಇದೆಲ್ಲ ಅನಾಲಿಸಿಸ್ ಆದ್ಮೇಲೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು. ಆ ಪ್ಯಾನ್ ಕಾರ್ಡು ಆ ಆಧಾರ್ ಕಾರ್ಡಿಗೆ ಲಿಂಕ್ ಇರಬೇಕು, ಮತ್ತೆ ಆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು. ಹೀಗಾದಾಗೆ ನಿಮ್ದು KYC ಕಂಪ್ಲೀಟ್ ಆಗುತ್ತೆ. ಸೊ ಇದರಿಂದ SEBI ಆಗಲಿ, RBI ಆಗಲಿ, ಯಾರೇ ಆಗಲಿ ನಿಮ್ಮ ಅಕೌಂಟಲ್ಲಿ ಹಣ ಎಲ್ಲಿಂದ ಬರುತ್ತೆ, ಎಲ್ಲಿ ಹೋಗುತ್ತೆ, ಏನಾಗುತ್ತೆ ಅನ್ನೋದು ಟ್ರ್ಯಾಕ್ ಮಾಡ್ಬೋದು. ಅದರ ಸಲುವಾಗಿ ಈ KYC ಕಂಪಲ್ಸರಿ ಇರುತ್ತೆ. ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಮಾರ್ಕೆಟ್ ಎಕ್ಸಿಕ್ಯೂಷನ್. You need a mechanism to execute your trades in the live market. You need a secure and digital environment to store the assets you purchase. ಈಗ ನೀವು ಟ್ರೇಡ್ ಮಾಡ್ತೀರಾ, ಒಂದು ಸ್ಟಾಕ್ ಪರ್ಚೇಸ್ ಮಾಡ್ತೀರಾ, ಮೊದಲಿನ ತರ ಪೇಪರಲ್ಲಿ ಯಾವುದು ಸ್ಟಾಕ್ ಬರಲ್ಲ ಅಂತ ಆಗಲೇ ಹೇಳಿದೆ ನಿಮಗೆ. ಓಕೆ, ಈಗೆಲ್ಲ ಡಿಮ್ಯಾಟ್ ಆಗಿದೆ. ಸೊ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಒಂದು ಲಾಕ್ ಬೇಕು ನಿಮಗೆ. ವೆದರ್ ಇಟ್ಸ್ ಎ ಬಿಟ್ ಕಾಯಿನ್, ವೆದರ್ ಇಟ್ಸ್ ಎ ಸ್ಟಾಕ್ ಮಾರ್ಕೆಟ್ ಶೇರ್ ಪ್ರೈಸ್, ವಾಟ್ ಎವರ್ ದ ಡೀಲಿಂಗ್ ಯು ಆರ್ ಡೂಯಿಂಗ್. ಓಕೆ, ಯಾವುದೇ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾನೆ ಅಂದ್ರೆ ಅದಕ್ಕೆ ಡಿಜಿಟಲ್ ಲಾಕರ್ ಇರಬೇಕಾಗುತ್ತೆ. ಓಕೆ, ಆ ಲಾಕರೇ ಈ NSDL, CDSL ಆಗಿರುತ್ತೆ. ಓಕೆ, ಸೊ ಕಂಪೇರಿಂಗ್ ಟ್ರೇಡಿಂಗ್ ಅಂಡ್ ಡಿಮ್ಯಾಟ್ ಇನ್ಫ್ರಾಸ್ಟ್ರಕ್ಚರ್. ಟ್ರೇಡಿಂಗ್ ಅಂದ್ರೆ ಏನು, ಡಿಮ್ಯಾಟ್ ಅಂದ್ರೆ ಏನು? ಟ್ರೇಡಿಂಗ್ ಅಕೌಂಟ್ ಕೋರ್ ಫಂಕ್ಷನ್ ಏನಪ್ಪಾ, ಯೂಸ್ ಟು ಬೈ ಅಂಡ್ ಸೆಲ್ ಶೇರ್ಸ್. ಓಕೆ, ಡಿಮ್ಯಾಟ್ ಅಕೌಂಟ್ ಏನಪ್ಪ, ಸ್ಟೋರ್ಸ್ ದ ಶೇರ್ಸ್ ಇನ್ ದಿ ಎಲೆಕ್ಟ್ರಾನಿಕ್ ಫಾರ್ಮೆಟ್. ಡಿಮ್ಯಾಟ್ ಅಕೌಂಟ್ ನೀವೇನು ಬೈ ಮಾಡಿದ್ರೆ ಅದನ್ನ ಸ್ಟೋರ್ ಮಾಡೋದು ಡಿಮ್ಯಾಟ್ ಅಕೌಂಟ್ ಕೆಲಸ. ಸಿಂಪಲ್ ಅನಾಲಜಿ ಏನಪ್ಪಾ ಅಂದ್ರೆ, ದ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಟ್ರೇಡಿಂಗ್ ಅಕೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಬೇರೆ ಡಿಮ್ಯಾಟ್ ಅಕೌಂಟ್ ಇಟ್ ಸ್ಟೋರೇಜ್ ವಾಲ್ಟ್. ಓಕೆ, ಸ್ಟೋರ್ ಆಗುತ್ತೆ ಅಲ್ಲಿ. ಓಕೆ, ನಿಮ್ದು ಏನು ಪರ್ಚೇಸ್ ಮಾಡಿರ್ತಿಲ್ಲ, ನಿಮ್ದು ಏನು ಪೋರ್ಟ್ಫೋಲಿಯೋ ಇದೆ, ಅದೆಲ್ಲ ಸ್ಟೋರ್ ಆಗೋದು ಡಿಮ್ಯಾಟ್ ಅಕೌಂಟ್ ಅಲ್ಲಿ. ಸೊ ಎಕ್ಸಾಂಪಲ್ ಆಕ್ಷನ್, ವೆನ್ ಯು ಪ್ಲೇಸ್ ಎ ಟ್ರೇಡ್ ಇಟ್ ಎಕ್ಸಿಕ್ಯೂಟ್ ಹಿಯರ್. ಟ್ರೇಡಿಂಗ್ ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದಾಗ ಎಕ್ಸಿಕ್ಯೂಷನ್ ಆಗುತ್ತೆ. ಅದೇ ಡಿಮ್ಯಾಟ್ ಅಲ್ಲಿ ವೆನ್ ಯು ಬೈ ಎ ಶೇರ್ ದೇ ಆರ್ ಸ್ಟೋರ್ಡ್ ಹಿಯರ್. ಓಕೆ, ಆ ಶೇರ್ ಏನಿರುತ್ತೆ ನೀವು ಬೈ ಮಾಡಿರ್ತಿಲ್ಲ ಅದು ಅಲ್ಲಿ ಸ್ಟೋರ್ ಆಗುತ್ತೆ. ಇನ್ಸ್ಟಿಟ್ಯೂಷನಲ್ ಪಾರ್ಟ್ನರ್ಸ್ ಕನೆಕ್ಟೆಡ್ ಟು ಸ್ಟಾಕ್ ಎಕ್ಸ್ಚೇಂಜ್, NSE, BSE. ಸೊ ಅವ್ರು ಸೆಲ್ ಮಾಡಬೇಕು, ನೀವು ರಿಟೇಲರ್ ಹೋಗಿ ಬೈ ಮಾಡ್ತೀರಾ ಅಂದ್ರೆ, ಸೊ ಅದೆಲ್ಲ NSE, BSE ಮುಖಾಂತರ ಆಗುತ್ತೆ. ಇದನ್ನೆಲ್ಲ
ಟ್ರಾನ್ಸಾಕ್ಷನ್ಸ್ ನ ಮಾನಿಟರ್ ಮಾಡೋದು, ಮ್ಯಾನೇಜ್ ಮಾಡೋದು NSDL ಮತ್ತು CDSL. ಇದನ್ನ ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ದ ಥ್ರೆಟ್ ಆಫ್ ಮನಿ ಲಾಂಡ್ರಿಂಗ್. ಸೊ ಮನಿ ಲಾಂಡ್ರಿಂಗ್ ಥ್ರೆಟ್ ಏನಪ್ಪಾ, ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಸೊ ದ ಮೋರ್ ಅಂಡ್ ಮೋರ್ ಪೀಪಲ್ ಡೂ ಮನಿ ಲಾಂಡ್ರಿಂಗ್, ಜಾಸ್ತಿ ಜಾಸ್ತಿ ಜನ ಮನಿ ಲಾಂಡ್ರಿಂಗ್ ಮಾಡೋದ್ರಿಂದ ಜಾಸ್ತಿ ಜಾಸ್ತಿ ಇಲ್ಲಿಗಲ್ ಆಕ್ಟಿವಿಟಿ ಇಂಡಿಯಾದಲ್ಲಿ ಆಗುತ್ತೆ. ಓಕೆ, ಅದನ್ನ ತಡಿಲಿಕ್ಕೆ ಮನಿ ಲಾಂಡ್ರಿಂಗ್ ನ ತಂದಿರೋದು. ಮನಿ ಲಾಂಡ್ರಿಂಗ್ ಇಸ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಇಲ್ಲಿಗಲ್ ಮನಿ ಅಪಿಯರ್ ಲೀಗಲ್ ಬೈ ಪಾಸಿಂಗ್ ಇಟ್ ಥ್ರೂ ಲೆಜಿಟಿಮೇಟ್ ಫೈನಾನ್ಷಿಯಲ್ ಸಿಸ್ಟಮ್. ಅಂದ್ರೆ ಇಲ್ಲಿಗಲ್ ತರೀಕೆಯಿಂದ, ಈಗ ಯಾರೋ ಒಬ್ಬ ಫೇಕ್ ಕರೆನ್ಸಿ ಪ್ರಿಂಟ್ ಮಾಡ್ತಾರೆ. ಈಗ ದುರಂಧರ್ ಮೂವಿ ನೋಡಿರ್ಬೋದು ನೀವು. ಅದರಲ್ಲಿ ಯಾರೋ ಫೇಕ್ ಕರೆನ್ಸಿ ಮಾಡ್ತಾರೆ, ಅದನ್ನ ವೈಟ್ ಲೀಗಲ್ ಕರೆನ್ಸಿ ಮಾಡಿಬಿಟ್ಟು ಕನ್ವರ್ಟ್ ಮಾಡಿಬಿಟ್ಟು ಅದರಿಂದ ಏನು ದುಡ್ಡು ಪ್ರಾಫಿಟ್ ಮಾಡಿರ್ತಾರಲ್ಲ ಅವರು. ಸೊ ನಾರ್ಮಲಿ ಫೇಕ್ ಕರೆನ್ಸಿ ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ, ಅವ್ರು ನಿಮ್ಗೆ 1,000 ಕೊಡ್ತಾರೆ, ನಿಮ್ ಕಡೆಯಿಂದ ಲೀಗಲ್ ಟೆಂಡರ್ ಏನಿರುತ್ತೆ, ಲೀಗಲ್ 500 rupees ನೋಟ್ ಇರ್ತದೆ ಅಂತ ತಗೊಂತಾರೆ. ಅಂದ್ರೆ 500 rupees ನಿಮಗೆ ಪ್ರಾಫಿಟ್ ಆಯ್ತು ಅಂತ ತಿಳ್ಕೊಳ್ಳಿ. ಅಲ್ಲಿ ಅವರು 1,000 rupeesಗೆ 1,000 rupees ನಿಮ್ಗೆ ಕೊಟ್ಬಿಟ್ಟು 500 ಅವ್ರು ತಗೊಂಡ್ರೆ, ಅವರಿಗೆ ಏನು ಮಾಡಲಿದ್ರೆ 500 rupees ಪ್ರಾಫಿಟ್ ಆಯ್ತು. ನೀವು ಸಹ ಏನು ಮಾಡಲಿದ್ರೆ ನಿಮ್ಗೆ 500 ಪ್ರಾಫಿಟ್ ಆಯ್ತು. ಆ 500 rupees ಏನಿದೆಯೋ ದಟ್ ಇಸ್ ಇಲ್ಲಿಗಲ್ ಮನಿ. ಓಕೆ, ಆ ಇಲ್ಲಿಗಲ್ ದುಡ್ಡನ್ನ ಅದನ್ನ ವೈಟ್ ಮಾಡ್ಲಿಕ್ಕೆ, ಸೊ ದೇ ಯೂಸ್ ರೂಟ್ ದಟ್ ಈಸ್ ಮನಿ ಲಾಂಡ್ರಿಂಗ್. ಮನಿ ಲಾಂಡ್ರಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಮತ್ತೆ ಅದೇ 500 ರೂಪಾಯಿ ತಗೊಂಡು ಹೋಗಿ ಅವ್ರು ಏನ್ ಮಾಡ್ತಾರೆ, ಒಂದು 2 kg ಆಪಲ್ ತಗೊಂತಾರೆ, ಆ ಕ್ಯಾಶ್ ಕೊಟ್ಬಿಟ್ಟು ಆ ಆಪಲ್ ಹೋಗಿ ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ಅದಕ್ಕೆ ಎಷ್ಟಕ್ಕೆ ಮಾರ್ತಾರೆ, 1,000 ರೂಪಾಯಿಗೆ ಮಾರ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, 3 kg 2 kg ತಗೊಂಡ್ಬಿಟ್ಟು ಅದನ್ನ 1,000 ರೂಪಾಯಿ. ಅವಾಗ ಏನಾಯ್ತದು, ಬ್ಲ್ಯಾಕ್ ಮನಿ ಇದ್ದು ವೈಟ್ ಮನಿ ಆಯ್ತಾ ಇಲ್ವಾ? ನೀವೇನ್ ಹೇಳ್ತೀರ ಅವಾಗ, ನಾನು ಆಪಲ್ ತಗೊಂಡಿದ್ದೆ, ಆಪಲ್ ನ ಸೆಲ್ ಮಾಡಿದೆ, ಅದರಿಂದ ದುಡ್ಡು ಬಂತು. ಅಥವಾ ನನ್ನ ಹತ್ರ ಅಗ್ರಿಕಲ್ಚರ್ ಇನ್ಕಮ್ ಇತ್ತು, ನನ್ನ ಹೊಲದಲ್ಲಿ ನಾನು ಬೆಳೆದಿದ್ದೆ, ಅದನ್ನ ನಾ ಮಾರಿದೆ. ಸೊ ದಟ್ ಅಗ್ರಿಕಲ್ಚರ್ ಇನ್ಕಮ್ ಈಸ್ ನಾಟ್ ಎ ಟ್ಯಾಕ್ಸಬಲ್ ಇನ್ಕಮ್. ಈ ರೀತಿ ಈಗಲೂ ನಡೀತಾ ಇದೆ. ಇದನ್ನ ಸಿಸ್ಟಮ್ ಆಗ್ಲಿ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗ್ಲಿ, ಸೆಬಿ ಆಗ್ಲಿ, RBI ಆಗ್ಲಿ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ, ಆಗೋದು ಇಲ್ಲ. ಯಾಕಪ್ಪ ಅಂದ್ರೆ ಇದೆಲ್ಲ ಮಾಡೋದು ಅವ್ರೆ. ಇಂಡೈರೆಕ್ಟ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ಸೊ ಈಗ ಜಾಸ್ತಿ ಕಡಿಮೆ ಹೊಲ ಇಟ್ಕೊಂಡು ಜಾಸ್ತಿ ಜಾಸ್ತಿ ಅಗ್ರಿಕಲ್ಚರ್ ಇನ್ಕಮ್ ತೋರಿಸೋರು ಅವರೇ ಅಲ್ವಾ. ಸೊ ಆದ್ರಿಂದ ಇದನ್ನ ತಡೆಗಟ್ಟಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರು ಆಂಟಿ ಮನಿ ಲಾಂಡ್ರಿಂಗ್ ಲಾಸ್ ನ ತಂದಿದ್ದಾರೆ. ಯಾವುದೇ ಬ್ಯಾಂಕ್ ಅಕೌಂಟ್ ನೀವು ಓಪನ್ ಮಾಡುವಾಗ KYC ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮ್ದು ಸೋರ್ಸ್ ಆಫ್ ಇನ್ಕಮ್ ಎಲ್ಲ ಡಿಕ್ಲೇರ್ ಮಾಡ್ಬೇಕಾಗತ್ತೆ. ಓಕೆ, ಈಗ ನಿಮ್ಗೆ ನಾ ಹೇಳಿದ್ದು ಅರ್ಥ ಆಗಿದೆ ಅನ್ಸುತ್ತೆ. ದ three stages of money laundering: the integration, withdrawing the funds, now showing money is completely legitimate; placement, introducing illegal money directly into financial system; layering, hiding the money's source through multiple complex transactions. ಫಸ್ಟ್ ಏನಪ್ಪಾ, ಪ್ಲೇಸ್ಮೆಂಟ್, ಆಮೇಲೆ ಲೇಯರಿಂಗ್, ಆಮೇಲೆ ಇಂಟಿಗ್ರೇಷನ್. ಸೊ ನಾನು ಫಸ್ಟ್ ಇಂಟಿಗ್ರೇಷನ್ ಓದಿದೆ. ಓಕೆ, ಸೊ ನಾನೇನಿದೆ, ಫಸ್ಟ್ ಪ್ಲೇಸ್ಮೆಂಟ್, ಇಂಟ್ರೊಡ್ಯೂಸಿಂಗ್ ಇಲ್ಲಿಗಲ್ ಮನಿ ಡೈರೆಕ್ಟ್ಲಿ ಇಂಟು ಫೈನಾನ್ಷಿಯಲ್ ಸಿಸ್ಟಮ್. ನಾ ಹೇಳಿದ್ನಿ ಆಪಲ್ ಏನು ಎಕ್ಸಾಂಪಲ್ ಕೊಟ್ಟಿಲ್ಲ ನಿಮಗೆ. ಸೊ ದಟ್ ಇಸ್ ದ ಪ್ಲೇಸ್ಮೆಂಟ್. ಲೇಯರಿಂಗ್ ಅಂದೇನಪ್ಪ, ಹೈಡಿಂಗ್ ದ ಮನಿ ಸೋರ್ಸ್ ಥ್ರೂ ಮಲ್ಟಿಪಲ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್. ಇದೇನು ಅಗ್ರಿಕಲ್ಚರ್ ಸೋರ್ಸ್ ಆಫ್ ಇನ್ಕಮ್ ಅಂತ ತೋರಿಸ್ತಾರಲ್ಲ, ದಿಸ್ ಇಸ್ ಲೇಯರಿಂಗ್. ದೆನ್ ಇಂಟಿಗ್ರೇಷನ್, ವಿಡ್ರಾಯಿಂಗ್ ದ ಫಂಡ್ಸ್, ನೋ ಶೋಯಿಂಗ್ ದ ಮನಿ ಆಸ್ ಎ ಕಂಪ್ಲೀಟ್ಲಿ ಲೆಜಿಟಿಮೇಟ್. ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತ ತೋರಿಸ್ಬಿಟ್ಟು ಅಲ್ಲಿ ಇಲ್ಲಿಗಲ್ ಮನಿನ ವೈಟ್ ಮಾಡೋ ಕೆಲಸ ಏನಿರುತ್ತಲ್ಲ, ಸೊ ಅದು ಅಗ್ರಿಕಲ್ಚರ್ ಬಿಸ್ನೆಸ್ ಅಲ್ಲಿ ನಡೀತಾ ಇದೆ. ಓಕೆ, ಬಟ್ ಇದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನೀವು ಕ್ಯಾಶ್ ಡಿಪಾಸಿಟ್ ಮಾಡಕ್ ಅಲೌಡ್ ಇಲ್ಲ. ಯು ಹ್ಯಾವ್ ಟು ಪೇ ಥ್ರೂ ಯುವರ್ ಡಿಮ್ಯಾಟ್ ಅಕೌಂಟ್, ಫ್ರಮ್ ಯುವರ್ ಸೇವಿಂಗ್ ಅಕೌಂಟ್ ಆರ್ ಕರೆಂಟ್ ಅಕೌಂಟ್ ಡೈರೆಕ್ಟ್ಲಿ ಟು ದ ಡಿಮ್ಯಾಟ್ ಅಕೌಂಟ್. ಓಕೆ, ದ AML disruption cycle, asset tracking by verified PAN authorities prevent the seamless extraction of clean funds. Okay, authorities ಪ್ಯಾನ್ ಮುಖಾಂತರ ಅದ್ರಲ್ಲಿ ಏನ್ ಟ್ರಾನ್ಸಾಕ್ಷನ್ ಇರುತ್ತೆ ಅದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಪ್ಲೇಸ್ಮೆಂಟ್, ಇಂಟ್ರೊಡ್ಯೂಸಿಂಗ್ ಇಲ್ಲಿಗಲ್ ಮನಿ ಡೈರೆಕ್ಟ್ಲಿ ಇಂಟು ಫೈನಾನ್ಷಿಯಲ್ ಸಿಸ್ಟಮ್. ಬ್ಲಾಕೇಡ್ 2, ಟ್ರೇಡ್ ಮಾನಿಟರಿಂಗ್, ಓವರ್ಸೈಟ್ ಆಫ್ ಟ್ರೇಡಿಂಗ್ ಅಂಡ್ ಡಿಮ್ಯಾಟ್ ಅಕೌಂಟ್ಸ್, ಫ್ಲಾಗ್ಸ್ ಅನ್ಯೂಜುವಲ್ ಆರ್ ರ್ಯಾಪಿಡ್ ಮಲ್ಟಿ ಲೇಯರ್ ಟ್ರಾನ್ಸಾಕ್ಷನ್ ಪ್ಯಾಟರ್ನ್ಸ್. ಜಾಸ್ತಿ ಟ್ರಾನ್ಸಾಕ್ಷನ್, ಜಾಸ್ತಿ ಡಿಪಾಸಿಟ್ ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ಆತಪ್ಪ ಅಂತಂದ್ರೆ ಅಂದ್ರೆ ಟ್ರೇಡ್ ಮಾನಿಟರಿಂಗ್ ಅಲ್ಲಿ ಬರುತ್ತೆ. ಸೊ ದೆನ್ ಹೈಡಿಂಗ್ ದ ಮನಿ ಸೋರ್ಸ್ ಥ್ರೂ ಮಲ್ಟಿಪಲ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್. ಸೊ ಬೇರೆ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಅದನ್ನ ಹೈಡ್ ಮಾಡೋದು, ಅದಕ್ಕೆ ಲೇಯರಿಂಗ್ ಅಂತಾರೆ. ಇಂಟಿಗ್ರೇಷನ್, ವಿಡ್ರಾಯಿಂಗ್ ದ ಫಂಡ್ಸ್, ನಾವು ಶೋಯಿಂಗ್ ದ ಮನಿ ಆಸ್ ಎ ಕಂಪ್ಲೀಟ್ಲಿ ಲೆಜಿಟಿಮೇಟ್. ಓಕೆ, ಸೊ ಅಲ್ಲಿಂದ ವಿಡ್ರಾ ಮಾಡಿಬಿಟ್ಟು ಅದನ್ನ ವೈಟ್ ಮಾಡೋದಕ್ಕೆ ಇಂಟಿಗ್ರೇಷನ್ ಅಂತಾರೆ. ಇದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಆಗಬಾರ್ದು ಅನ್ನೋದಕ್ಕೆ AML ಗೈಡ್ಲೈನ್ ಬಂದಿದೆ. SEBI governs the financial ecosystem. The Securities and Exchange Board of India is the primary regulator enforcing market integrity. Enforces mandatory KYC for all investors. So KYC ನೀವು ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಮಾನಿಟರ್, ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಮಾನಿಟರ್ ಮಾಡ್ತಾರೆ. ಇಂಪೋಸ್ ಸ್ಟ್ರಿಕ್ಟ್ ಪೆನಾಲ್ಟೀಸ್ ಫಾರ್ ನಾನ್ ಕಂಪ್ಲೈನ್ಸ್. ನೀವು ಏನಾದರೂ ಫಾಲೋ ಮಾಡಿಲ್ಲ ಅಂದ್ರೆ ಪೆನಾಲ್ಟಿ ಇರುತ್ತೆ. ಮ್ಯಾಂಡೇಟ್ ರಿಪೋರ್ಟಿಂಗ್ ಆಫ್ ಹೈ ವ್ಯಾಲ್ಯೂ ಆರ್ ಅನ್ಯೂಜುವಲ್ ಆಕ್ಟಿವಿಟಿ. ಜಾಸ್ತಿ ಟ್ರಾನ್ಸಾಕ್ಷನ್ ಆತಪ್ಪ ಅಂದ್ರೆ ಅದನ್ನ
ರಿಪೋರ್ಟಿಂಗ್ ಮಾಡ್ತಾರೆ. ಓಕೆ, ಸೆಬಿಗೆ. ಓಕೆ, ಸೊ ಇದೆಲ್ಲ ಸಿಸ್ಟಮ್ ಇರೋದ್ರಿಂದ ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ಆಗೋದು ತುಂಬಾ ಕಡಿಮೆ. ಓಕೆ, ದ ಕಂಪ್ಲೈಂಟ್ ಟ್ರೇಡ್ ಲೈಫ್ ಸೈಕಲ್. ಓಕೆ, ಸೊ ಓವರ್ ಓವರ್ overarching umbrella, pillar 3 protection. SEBI AML monitoring continuously scans the entire life cycle for compliance and security. Pillar 1 identity, the investor completes KYC using PAN, Aadhaar and bank account. Pillar 2 is funds move to trading account, trade executed in an exchange, that is NSE and BSE. ಅದಾದ್ಮೇಲೆ ಸ್ಟೆಪ್ 3, ಪಿಲ್ಲರ್ 2, ಸ್ಟೋರೇಜ್, ಶೇರ್ಸ್ ಆರ್ ಸೆಟಲ್ ದ ಸ್ಟೋರ್ಡ್ ಸೆಕ್ಯೂರಿಟಿ ಇನ್ ಡಿಮ್ಯಾಟ್ ಅಕೌಂಟ್ ಇನ್ NSE ಸಿಟೀಸ್. ಇದೊಂದು ಪ್ರೊಸೆಸ್ ಇದು. ಫಸ್ಟ್ ನಿಮ್ದು ಅಕೌಂಟ್ ಓಪನ್ ಆಗುತ್ತೆ ಯೂಸಿಂಗ್ ಆಲ್ ಇದೆಲ್ಲ ಯೂಸ್ ಮಾಡಿಬಿಟ್ಟು, ಅದಾದ್ಮೇಲೆ NSE BSE ಮುಖಾಂತರ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಾದ್ಮೇಲೆ NSDL CDS ಅಲ್ಲಿ ನಿಮ್ದು ಏನ್ ಪರ್ಚೇಸ್ ಮಾಡಿರ್ತಿಲ್ಲ ಅದು ಸ್ಟೋರ್ ಆಗುತ್ತೆ. ಓಕೆ, ಸೊ ದ 3 ಸೀಕ್ರೆಟ್ಸ್ ಎವ್ರಿ ಸ್ಮಾರ್ಟ್ ಇನ್ವೆಸ್ಟರ್ ಮಸ್ಟ್ ನೋ. ಬಾಕ್ಸ್ 1 KYC, ಬಾಕ್ಸ್ 2 ಅಕೌಂಟ್ಸ್ ಟ್ರೇಡಿಂಗ್ ಅಂಡ್ ಡಿಮ್ಯಾಟ್ ಅಕೌಂಟ್, ಬಾಕ್ಸ್ 3 AML ಪ್ರೊಟೆಕ್ಷನ್ ಫ್ರಮ್ ಇಲ್ಲಿಗಲ್ ಮನಿ ಯೂಸೇಜ್ ವಯ SEBI ಓವರ್ಸೈಟ್. ಅಂಡರ್ಸ್ಟ್ಯಾಂಡ್ ದಿ ಬ್ಲೂ ಪ್ರಿಂಟ್ ಬಿಫೋರ್ ಯು ಟ್ರೇಡ್. ಇದು ನೀವು ಟ್ರೇಡಿಂಗ್ ಬರೋದಕ್ಕಿಂತ ಮೊದಲು ಇವೆಲ್ಲ ನಿಮಗೆ ಬೇಸಿಕ್ ನಾಲೆಜ್ ಬೇಕಾಗುತ್ತೆ. KYC ಯಾಕೆ ಮಾಡ್ತಾರೆ, ಆಂಟಿ-ಮನಿ ಲಾಂಡ್ರಿಂಗ್ ಯಾಕೆ ಹೇಳ್ತಾರೆ, ಡಾಕ್ಯುಮೆಂಟ್ಸ್ ಯಾಕೆ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ದಿ ಟ್ರೇಡರ್ ಟು ನೋ. ಓಕೆ, ಹೋಪ್ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಅರ್ಥ ಆಗಿದೆ ಅನ್ಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಬರೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕೆ KYC ಮಾಡ್ತಾರೆ, ಆಂಟಿ ಮನಿ ಲಾಂಡ್ರಿಂಗ್ ಅಂದ್ರೆ ಏನು, ಮನಿ ಲಾಂಡ್ರಿಂಗ್ ಅಂದ್ರೆ ಏನು, ಸೊ ಇವೆಲ್ಲ ಯಾಕೆ ಬಂದಿದಾವು, ಇದೆಲ್ಲ ಬರ್ಲಿಕ್ಕೂ ಒಂದು ಕಾರಣ ಇದೆ. ಯಾವಾಗ ನ್ಯೂಯಾರ್ಕಲ್ಲಿ ಟ್ವಿನ್ ಟವರ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಸೊ ಅವಾಗಿಂದ ಇದು ಸ್ವಲ್ಪ ಜಾಸ್ತಿ ಆಯ್ತು. ಯಾಕಪ್ಪ ಅಂತಂದ್ರೆ ಅವರೆಲ್ಲ ಇಂಟರ್ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿ ಫಂಡಿಂಗ್ ಎಲ್ಲ ಮಾಡ್ತಾ ಇದ್ರು. ಸೊ ಎಲ್ಲ ಇಲ್ಲಿಗಲ್ ಇನ್ಕಮ್ ಬರ್ತಾ ಇತ್ತು. ಇಲ್ಲಿಗಲ್ ದುಡ್ಡಿಂದ ಅವರೆಲ್ಲ ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಾ ಇದಾರೆ ಅಂತಂದು ಅದನ್ನು ತಪ್ಪಿಸೋ ಸಲುವಾಗಿ ಈ AML ಗೈಡ್ಲೈನ್ಸ್ ಮತ್ತು KYC ನಾರ್ಮ್ಸ್ ಎಲ್ಲ ಬಂತು. ಓಕೆ, ಆ ಟೈಮಲ್ಲಿ ನಾನು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ತಾ ಇದ್ದೆ. ಅವಾಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದ್ದು. ಓಕೆ, ಸೊ ಯಾವಾಗ ಇವೆಲ್ಲ ಟೆರರಿಸ್ಟ್ ಅಟ್ಯಾಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆದವಲ್ಲ ಆ ಟೈಮಲ್ಲಿ. ಓಕೆ, ಸೊ ಅದಕ್ಕೆ ನೀವು ಸಹ ನೀವು KYC ಕಂಪ್ಲೈನ್ಸ್ನ ಫಾಲೋ ಮಾಡಿ. ಆಸ್ ಪರ್ ದ ರೂಲ್ಸ್ ಯು ಶುಡ್ ಟ್ರೇಡ್. ಓಕೆ, ಯಾರಾದರೂ ನಿಮ್ಮ ಅಕೌಂಟಿಂದ ನಾನು 10 ಲಕ್ಷ ಹಾಕ್ತೀನಿ ನನ್ನ ಅಕೌಂಟಲ್ಲಿ ಟ್ರೇಡ್ ಮಾಡೋ ಅಂದ್ರೆ ಅದೆಲ್ಲ ಅಲೌಡ್ ಇರಲ್ಲ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು.